स्वागत है आपका बी न्यूज नेशन में। मैं हूं आबिद हुसैन शेख। सीएम के भाई रेवन्ना का हर विभाग में हस्तक्षेप था। शिवानंद पाटिल, राज्य में सरकार गिरने के मुख्य कारणों को तो मैं नहीं जानता, मगर बागी विधायकों का कोई कॉमन डिमांड नहीं था। व्यक्तिगत कामों के न होने से ये कदम उठाया है बागी विधायकों ने। रेवन्ना पर पूछे गए सवाल का जवाब देते हुए कहा कि वो हर विभाग में अपना हस्तक्षेप करते थे, यहाँ तक कि मेरे आरोग्य विभाग में भी उन्होंने अपना हस्तक्षेप किया है, कहा शिवानंद पाटिल ने। ಸಾಧ್ಯ ಇಲ್ಲ. ಚರ್ಚೆ ಆಗಿದೆ, ಸಚಿವ ಸಭೆಯೊಳಗೆ ಚರ್ಚೆ ಆಗಿದೆ. ಕೆಲವೊಬ್ಬರು ಶಾಸಕರು ಬಿಜೆಪಿ ಬಾಯಿ ಹೋಗಿ ಬೆಂಬಲ ಕೊಡುವಂತೇಳಿ ಚರ್ಚೆ ಆಗಿದೆ ಅಂತೇಳಿ ಜಿ ಟಿ ದೇವೇಗೌಡ ಯಾರು ಹೇಳ್ಯಾರ? ಅಜಯ್ ಸಿಂಗ್ ಹೇಳ್ಯಾರ. ಏನು ಬಿಜೆಪಿಗೆ ಬಾಯ ಬೆಂಬಲ ಕೊಡ್ತಾರೆ ಜೆಡಿಎಸ್ದವರು. ನಮ್ಮದು ನಾವು ವಿರೋಧ ಪಕ್ಷದ ಕುಂದಿರಬೇಕಂತ ಬಹಿರಂಗವಾಗಿ ಇವತ್ತು ಹೇಳಿದ್ದಾರೆ ಸರ್. ನ್ಯಾಚುರಲಿ ಅವರು ಗೌರ್ಮೆಂಟ್ ಫಾರ್ಮ್ ಮಾಡಿದರೆ ನಾವು ಅಪೋಸಿಷನ್ನಲ್ಲೇ ಕೂಡಬೇಕಲ್ಲ, ಅದ್ರಾಗೇನು ತಪ್ಪಿಲ್ಲ. ಇದು ಒಂದನೇದ್ದು. ಎರಡನೇದ್ದು ಜೆ ಡಿ ಎಸ್ನವ್ರು ಅವ್ರಿಗೆ ಬಾಯ ಬೆಂಬಲ ಕೊಡ್ತಾರಂತ ನನಗೆ ಯಾವುದೇ ವರ್ತಮಾನ ಇಲ್ಲ. So if they do that, I don't think it is their collective wisdom. Maybe some splintered group in their party might have thought this. ಯಾಕಂದ್ರೆ ಅವ್ರದ್ದು ಹಿಂದಿನ ಇತಿಹಾಸ ಐತಿ. ಕಾಂಗ್ರೆಸ್ ಕೊಟ್ಟು ಆಮೇಲೆ ಬಿಜೆಪಿ ಸೇರಿ ಬಿಜೆಪಿಗೂ ಧೋಕಾ ಮಾಡಿರೋಂಥ ಇತಿಹಾಸ ಐತಿ. ಸೊ ನೋ ಸರ್ಪ್ರೈಸ್ ಇಫ್ ದೇ ಡೂ ಇಟ್. I don't think whether they do it or not on party basis. If some splintered group of their own, if they do it, So if 1/3 of that goes into BJP ಆಗ್ಬೋದಲ್ಲ. if 1/3 of that goes, then certainly they can form, na. But anyhow, he has in floor test he has a majority. He has already proved it. ರೆಬಲ್ ಶಾಸಕರು ನನ್ನ ವೈಯಕ್ತಿಕ ಟಚ್ನಲ್ಲಿ ಏನಿಲ್ಲ. ಆದರೆ ನಮ್ಮ ಕೆಲವು ಪಕ್ಷದ ವರಿಷ್ಠರ ಜೊತೆ ಒಬ್ಬರು ಇಬ್ಬರು ಮಾತನಾಡ್ತಾ ಇರ್ತಾರೆ ಅವಾಗ ಇವಾಗ. ಬಟ್ ಅವರು ಏನು ಸ್ಟ್ಯಾಂಡ್ ತಗೋತಾರೆ, ಇಫ್ ದೇ ಹ್ಯಾವ್ ಗಾನ್ ಟುಗೆದರ್ ದೇ ಹ್ಯಾವ್ ಟು ಟೇಕ್ ಕಲೆಕ್ಟಿವ್ ಡಿಸಿಷನ್ಸ್. ಅದು ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸರ್, ಇವತ್ತಿನವರೆಗೆ ಈ ರೆಬೆಲ್ ಎಮ್ಎಲ್ಎಗಳ ಡಿಮಾಂಡ್ ಏನೈತಿ ಅಂತೇಳಿ ಯಾವುದು ಸ್ಪಷ್ಟ ಇಲ್ಲ. ವಾಟ್ ವಾಸ್ ದ ರೀಸನ್ ಅಂತ ಹೇಳಿನೇ ಸ್ಪಷ್ಟ ಇಲ್ಲ. ತಮಗೇನಾದ್ರು ಮಾಹಿತಿ, ಯಾಕೆ ಸರ್ಕಾರ ಬೆಳೆಸೋ ಉದ್ದೇಶ ಏನಿತ್ತು, ಅವ್ರಿಗೇನು ಲಾಭ ಸಿಕ್ಕಿದೆ? ಒಬ್ಬರದು ಅದರಲ್ಲಿ ಕಾಮನ್ ಇಶ್ಯೂನೇ ಇಲ್ಲ. ಎಲ್ಲರದು ತಮ್ಮ ಓನ್ ಇಂಡಿವಿಜುವಲ್ ಇಶ್ಯೂಸೇ ಅದಾವೆ. ಬಟ್ ಸರ್ಕಾರ ಬೆಳೆಸೋದು ಉದ್ದೇಶ ಅವ್ರು ಸರ್ಕಾರ ಬೆಳೆಸಿದ್ರೆ ಅವ್ರಿಗೇನು ಲಾಭ ಸಿಗ್ತೈತಿ? ಏನೇ ಐಡಿಯಾ? ಕೋಆಪರೇಟಿವ್ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದು ಅವ್ರ ಆರೋಪ ಸರ್. ಸರ್ಕಾರದಲ್ಲಿರೋ ಸಚಿವರಾಗಿರ್ಬೋದು. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಥರ ಒಂದೊಂದು ಡಿಮಾಂಡ್ ಇದ್ದಾವೆ. ಅವರು ಈಗ ಒಬ್ಬರು ನಮ್ಮ ಬ್ರದರ್ದು ಮರ್ಡರ್ ಕೇಸ್ನಲ್ಲಿ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿ ಕೇಸಿಂದ ನನಗೆ ಸಹಾಯ ಆಗಿಲ್ಲ ಅಂತ ಒಬ್ಬವನು ಹೇಳ್ತಾನೆ. ಇನ್ನೊಬ್ಬರು ಬೇರೆ ತಮ್ಮ ಐಡಿಯಾಸಿಗೆ ಬಿ ಸಿ ಪಾಟೀಲ್ರು ನಾ ಮಂತ್ರಿ ಆಗಬೇಕಾಗಿತ್ತು, ನನಗೆ ಸುಳ್ಳು ಹೇಳಿದ್ರು ಅಂತ ಅವ್ರು ಹೇಳ್ತಾರೆ. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಇಂಡಿವಿಜುವಲ್ ಡಿಮಾಂಡ್ ಇದೆ ವಿನ ಅವ್ರದ್ದೇನು ಕಲೆಕ್ಟಿವ್ ಡಿಮಾಂಡ್ ಏನು. ಕಾಮನ್ ಆಗಿ ಒಂದು ಏನು ಹೇಳಿಕೆ ಪಡ್ತದೆ, ರೇವಣ್ಣ ಎಲ್ಲಾ ವಿಷಯದೊಳಗೂ ಅವರು ಕೈ ಹಾಕಾಗ್ತಿದ್ರು. ಸೊ ದೇ ವರ್ ಅನ್ಹ್ಯಾಪಿ ಬಿಕಾಸ್ ಆಫ್ ದ ರೇವಣ್ಣ's interference in every activities ಅಂತ ಹೇಳಿ. That is certain extent it was true also. Did you feel ನೀವು ಹೋಮ್ ಮಿನಿಸ್ಟರ್? See, I felt also. I also felt it. ರೇವಣ್ಣ ನಿಮ್ಮ ಎಲ್ಲರ ಇಲಾಖೆಯಲ್ಲಿ ಕೈ ಹಾಕಿದ್ದಾರೆ ಅವರು. That was one of the reasons also. Also might be. ಸರ್, ಇನ್ನೊಂದು ಒಂದು ಏನಂತಾರೆ ಅಂದ್ರೆ, ಯಾವಾಗ ವಿಷಯ ಗೊತ್ತಿದ್ದ ಮೇಲೇನು ಲೀಡರ್ಶಿಪ್ಗಳು ಏನ ನಮ್ಮ ಹೈಕಮಾಂಡ್ ಏನೈತಿ ಮೊದಲೇ ಅದನ್ನ ಅವ್ರ ಕಾನ್ಫಿಡೆನ್ಸ್ ತಗೊಳಕ್ ಮಾಡಲ್ಲ, ಭಾಳ ಮಿತಿ ಮೀರಿ ತನಕ ವೇಟ್ ಮಾಡಿದ್ರು. ಒಂದೇನಾಯಿತು, ಕೊಯಿಲಿಷನ್ ಆದಮೇಲೆ ಸೋ ಫಾರ್ ವಿ ಡಿಡೆಂಟ್ ಹ್ಯಾಡ್ ಎ ಕಾಮನ್ ಮೀಟಿಂಗ್ ಟುಗೆದರ್ ವಿತ್ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್. ನಾವು ಇಬ್ಬರೂ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದ್ದರೆ 6 ತಿಂಗಳಿಗಾಗಲಿ 3 ತಿಂಗಳಿಗಾಗಲಿ ನಾವು ಮಾಡಿದರೆ, ಒಬ್ಬೊಬ್ಬರು ಇಂಟರ್ಯಾಕ್ಟ್ ಮಾಡಿದರೆ ನನ್ನ ಡಿಫಿಕಲ್ಟಿ ಏನನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು, ಅವ್ರ ಡಿಫಿಕಲ್ಟಿ ಏನನ್ನೋದು ನಮಗೆ ಗೊತ್ತಾಗ್ತಿತ್ತು. ದುರ್ದೈವಶ ಇದನ್ನು ನಮ್ಮ ಲೀಡರ್ಶಿಪ್ಪು ಯಾರೂ ಮಾಡಲಿಲ್ಲ. ಬಟ್ ನಮ್ಮಂಥವ್ರು ಒಬ್ರಿಬ್ರು ಹೇಳಿದರೆ ಅದು ಏನೂ ಆಗಲಿಲ್ಲ. ಅದು ಐ ಥಿಂಕ್ ದ್ಯಾಟ್ ಹ್ಯಾಸ್ ಸೆಟ್ ಎ ರೋಡ್ ಮ್ಯಾಪ್ ಫಾರ್ ಬಿಟ್ವೀನ್ ದೆಮ್ ಆ್ಯಂಡ್ ಅಸ್. ಸರ್, ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯನವರೇ ಇದ್ರು, ನಿಮ್ಮವರೇ ಇದ್ರು ಮಾಡ್ಬೋದಾಗಿತ್ತು. ಅಲ್ಲ, ಸಮನ್ವಯ ಸಮಿತಿ ಅಧ್ಯಕ್ಷರು ಒಬ್ಬರೇ ಮಾಡಬೇಕಂತ ಇರೋದಿಲ್ಲ. ಚೀಫ್ ಮಿನಿಸ್ಟ್ರು ಮಾಡಬೇಕಾಗ್ತದೆ,
ಬೇರೆ ಬೇರೆ ಸೀನಿಯರ್ ಮಿನಿಸ್ಟರ್ಸು ಮಾಡಬೇಕಾಗ್ತದೆ, ಸೆಂಟ್ರಲ್ ಅಬ್ಸರ್ವರ್ಸ್ ಮಾಡಬೇಕಾಗ್ತದೆ, ಎಲ್ಲರೂ ಕೂಡ ಮಾಡಬೇಕಲ್ಲ. ನಾವು ಒಂದು ರನ್ನಿಂಗ್ಗೆ ಎಲ್ಲರೂ ಫೇಲ್ ಆಗ್ಯಾರ, ವೇಣುಗೋಪಾಲ್ ಹಿಡಿದು ಎಲ್ಲರೂ ಅದರಲ್ಲಿ ಈಗ ಒಬ್ಬರಾದರೂ ನಾವು ಅವರು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ಕುಂತು ನಾವು ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದರೆ ಪ್ರಾಯಶಃ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅರೈಸ್ ಆಗ್ತಿರಲಿಲ್ಲ. ಆದರೆ ಭಾಳ ದಿವಸದಿಂದ ನಾವು ಅವರು ಸೇರಲೇ ಇಲ್ಲ. ಅದು ಒಂದೊಂದು ಆಗಿದೆ ಅಂತ ನಾನೇ ಹೇಳಿದ್ದೀನಲ್ಲ, ಆಗಿದೆ. ಒಬ್ಬರು ಇಲಾಖೆಯಲ್ಲಿ ಎಲ್ಲರ ನಮ್ಮ ಇಲಾಖೆನಲ್ಲೂ ಹಾಕ್ಯಾರೆ, ಎಲ್ಲರ ಇಲಾಖೆನಲ್ಲೂ ಹಾಕ್ಯಾರೆ. ನನಗೆ ಅಸಮಾಧಾನ ಆಗಿದ್ರೆ ಮತ್ತು ನಾನು ಅವ್ರ ಜೋಡಿ ಹೋಗ್ತಿದ್ದೆ. ಇಲ್ಲ, ನಾನು ನೋಡಿ ಅವ್ರು ಹಾಕಿದ್ದಾರೋ ಇಲ್ಲ ಅಂತ ತಾವು ಕೇಳಿದ್ರಿ, ಹಾಕಿದ್ ನಿಜ ಅಂತ ನಾನು ಹೇಳಿದೆ. ಅಸಮಾಧಾನ ಯಾಕೆ ಆಗಬೇಕು? ಅದನ್ನ ನಾವು ಹೇಳಲಿ, ಅದು ಹೇಳುವಲ್ಲಿ ಹೇಳ್ಕೊಂಡ್ವಿ ನಾವು. ನೋಡಿ ನಾನು ನಿಮ್ಗೆ ಒಂದು ಹೇಳ್ತೀನಿ ಕೇಳಿ, ದ್ಯಾಟ್ ಈಸ್ ಹೌ ದ ಪೊಲಿಟಿಕಲ್ ಸಿಸ್ಟಮ್ ಇಲ್ ವರ್ಕ್. ನನಗೂ ಈಗ ರಗಡ ಅಸಮಾಧಾನ ಇದೆ ಅವ್ರ ಕೈ ಹಾಕಿದ್ದಕ್ಕೆ, ಆದರೆ ಅದ್ರ ಸಲುವಾಗಿ ಸರ್ಕಾರ ಕೆಡಬೇಕಂತಿದೆಯಾ? ದ್ಯಾಟ್ ಈಸ್ ಅವ್ರ ಕಾರಣ ಅಂಥೇಳಿ ಒಂದು ರೀಸನ್ ಆಗೋದಿಲ್ಲ. ನಾನು ಒನ್ ಆಫ್ ಇಶ್ಯೂ ಔಟ್ ಆಫ್ ದ್ಯಾಟ್ ಇಶ್ಯೂಸ್ ಅಂತ ಹೇಳಿ ನಾನು ಹೇಳಿದೆ ಅಷ್ಟೇ. ಅದು ಸ್ವಲ್ಪ ತಪ್ಪಾಗ್ತದೆ, ಯಾಕಂದರೆ ಅದನ್ನು ಭೀಮಾ ನಾಯ್ಕ ಕೊಡ್ಬೇಕಂತೇಳಿ ನಮ್ಮ ಪಾರ್ಟಿಯವ್ರು ಡಿಸಿಷನ್ ಮಾಡಿದರು. ಮಾಡಿದರೆ ತಪ್ಪಂತ ನಾನು ಹೇಳ್ತೇನೆ. ಸೀನಿಯರ್ ಪಾಲಿಟಿಷಿಯನ್ ಆಗಿ ತಮ್ದು ಅಭಿಪ್ರಾಯ ಕೇಳಿದ್ರೆ ಜೆಡಿಎಸ್ ಕಾಂಗ್ರೆಸ್ ಕೋalition ಮುಂದೆ ಕಂಟಿನ್ಯೂ ಆಗಬೇಕು ಬಿಡಬೇಕಂದ್ರೆ ತಮ್ದು ವೈಯಕ್ತಿಕ ಏನು ಅಭಿಪ್ರಾಯ ಇರ್ಬೋದು? See, publicly we have made a commitment. There is no question of either I am going back or they are going back. Since you are committed, you have to be there. ನೀವು ಪಬ್ಲಿಕ್ಲಿ ಕಮಿಟ್ ಆಗಿದ್ದಿಲ್ಲ ಅಂತಂದರೆ ನೀವು ಹೋಗ್ಬೋದಿತ್ತು. ಸರ್, ಈಗ ಯಡಿಯೂರಪ್ಪ ಸಿಎಂ ಆದ್ಬಿಟ್ಲೆ ವರ್ಗಾವಣೆಗೆ ಬ್ರೇಕ್ ಹಾಕಿದ್ದಾರೆ. ಆಗ್ಬೋದು ಬಿಡಿ, ಅದು ಸರ್ಕಾರನಲ್ಲಿ ಬಂದವರು ವೈಯಕ್ತಿಕವ್ರ ವಿಷಯಗಳು. ಸರ್ಕಾರ ಇದ್ದಾಗ ವರ್ಗಾವಣೆ ಮಾಡಿತ್ತು ಎಲ್ಲ. ನೋಡಿ, ಪೀರಿಯಡ್ ಅಷ್ಟೇ ಇತ್ತು. ವರ್ಗಾವಣೆ ಸ್ಟಾರ್ಟ್ ಆಗೋದೇ ಮೇನಲ್ಲಿ ಸ್ಟಾರ್ಟ್ ಆಯಿತು, ಜೂನ್ನಲ್ಲಿ ಅಂತ್ಯ ಆಯಿತು. सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।